ಹಾಯ್ ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಟು ಅವರ್ ಚಾನಲ್. ಇವತ್ತಿನ ರೆಸಿಪಿ ಬಂದು ಉದ್ದಿನವಡೆ. ಫಸ್ಟು ಉದ್ದಿನಬೇಳೆನ ನೆನೆಸಿಟ್ಕೋಬೇಕು. ಅದಕ್ಕೆ ಇಲ್ಲಿ 1 ಲೋಟದಷ್ಟು ಉದ್ದಿನಬೇಳೆ ತೊಗೊಂಡಿದ್ದೀವಿ. ಅದಕ್ಕೆ 2 ಲೋಟದಷ್ಟು ನೀರು ಹಾಕಿ 4 to 5 hours ನೆನೆಯಕ್ಕೆ ಬಿಡಬೇಕು. ನೆನೆದಷ್ಟು ತುಂಬ ಚೆನ್ನಾಗಿ ಬರುತ್ತೆ. ಆ ನೆನೆಸಿಟ್ಟಿರೋದನ್ನ ಚೆನ್ನಾಗಿ ಸೋದಿಸ್ಕೋಬೇಕು. ಅದರಲ್ಲಿ ನೀರು ಇರಬಾರ್ದು. ಇಡ್ಲಿ, ಚಿತ್ರಾನ್ನ, ದೋಸೆ ಇದಕ್ಕೆಲ್ಲ ಸೈಡಾಗಿ ತುಂಬ ಚೆನ್ನಾಗಿರುತ್ತೆ. ಸಿಂಪಲ್ ರೆಸಿಪಿ. ನೀವು ಒಂದು ಸತಿ ಟ್ರೈ ಮಾಡಿ. ಹೇಗಿತ್ತು ಅಂತ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ. ಅದಕ್ಕೆ ಬೇಕಾಗಿರೋ ಇಂಗ್ರೀಡಿಯೆಂಟ್ಸ್ ಬಂದು 2 ಸ್ಪೂನಷ್ಟು ಮೆಣಸು, 2 ಬೆಳ್ಳುಳ್ಳಿ, 1 ಈರುಳ್ಳಿ, ಸ್ವಲ್ಪ ಕೊತ್ತಂಬರಿ ಸೊಪ್ಪು ಮತ್ತು ಅಕ್ಕಿ ಹಿಟ್ಟು. ನೆಕ್ಸ್ಟು ಉದ್ದಿನಬೇಳೆನ ರುಬ್ಕೋಬೇಕು. ಉದ್ದಿನಬೇಳೆ ಒಂದು ಫೈನ್ ಪೇಸ್ಟ್ ಆಗಬೇಕು. ನೀರು ಹಾಕೋಬಾರ್ದು ಹೆಚ್ಚಾಗಿ. ಅದಕ್ಕೆ ಸ್ವಲ್ಪ ಮೆಣಸು, ಸ್ವಲ್ಪ ಬೆಳ್ಳುಳ್ಳಿ ಹಾಕಿ ರುಬ್ಕೋಬೇಕು. ನಮ್ಮ ಮನೇಲಿ ಎಲ್ಲರಿಗೂ ಈ ಉದ್ದಿನವಡೆ ಅಂದರೆ ತುಂಬ ಇಷ್ಟ. ನಮ್ಮ ತಂದೆಗಂತೂ ತುಂಬ ಇಷ್ಟ. ಯಾವಾಗಲೂ ಕೇಳ್ತಾ ಇರ್ತಾರೆ, ಅಮ್ಮನ ಮಾಡೇ ಮಾಡೇ ಅಂತ. ಆಗಲೇ ಹೇಳ್ದಂಗೆ ನೀರನ್ನ ಜಾಸ್ತಿ ಹಾಕೋಬಾರ್ದು. ಒಂದು 2 ಸ್ಪೂನ್ ಅಷ್ಟೇ ಹಾಕೋಬೇಕು. ಯಾಕೆ ಹಾಕೋಬಾರ್ದು ಅಂದರೆ ಆ ಉದ್ದಿನವಡೆ ಶೇಪ್ ಬರೋಲ್ಲ. ತೆಳ್ಳಗಾಗಿ ಅರ್ಧೋಗ್ಬಿಡುತ್ತೆ. ನಮಗೆ ಬೇಕಾಗಿರೋ ಶೇಪಲ್ಲಿ ನಾವು ಮಾಡೋಕ್ಕಾಗಲ್ಲ. ಅದಕ್ಕೆ ಜಾಸ್ತಿ ನೀರು ಹಾಕಬಾರ್ದು. ಫುಲ್ ನುಣ್ಣಗೆ ರುಬ್ಕೋಬೇಕು. ಆ್ಯಂಡ್ ಒಂದೇ ಸತಿ ರುಬ್ಬಬೇಡಿ. ಆಫ್ ಮಾಡಿ ಆನ್ ಮಾಡಿ, ಆಫ್ ಮಾಡಿ ಆನ್ ಮಾಡಿ, ಆ ಥರ ರುಬ್ಬಿ ಈ ಥರ ಪೇಸ್ಟ್ ಆಗೋ ಗಂಟ ರುಬ್ಕೊಳ್ಳಿ. ನೀವೇನಾದರೂ ಫಸ್ಟ್ ಟೈಮ್ ನಮ್ಮ ಚಾನಲ್ ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ. ನೀವು ಆಲ್ರೆಡಿ ಸಬ್ಸ್ಕ್ರೈಬರ್ ಆಗಿದ್ದರೆ ಶೇರ್ ಮಾಡಿ, ಲೈಕ್ ಮಾಡಿ, ಹೀಗೆ ಸಪೋರ್ಟ್ ಮಾಡ್ತಾಯಿರಿ. ನಾವೀಗ 2ನೇ ಬ್ಯಾಚ್ ಹಾಕೋತಾ ಇದ್ದೀವಿ. ಸೇಮ್ ಮಿಕ್ಕಿರೋವಂಥದ್ದು ಉದ್ದಿನಬೇಳೆ ಆ್ಯಂಡ್ ಬೆಳ್ಳುಳ್ಳಿ ಆ್ಯಂಡ್ ಮೆಣಸು, ಸ್ವಲ್ಪ ರುಚಿ ಆ್ಯಂಡ್ 2 ಸ್ಪೂನ್ ನೀರು. ಇದು ಕೂಡ ಅಷ್ಟೇ ಫೈನ್ ಪೇಸ್ಟ್ ಆಗಬೇಕು. ನೀರಂತೂ ಜಾಸ್ತಿ ಹಾಕೋಬೇಡಿ. ನಮ್ಮ ಈ ಉದ್ದಿನವಡೆ ಸೌತ್ ಇಂಡಿಯಾದಲ್ಲೇ ತುಂಬ ಫೇಮಸ್ಸು, ಎಕ್ಸ್ಪೆಷಲಿ ಕರ್ನಾಟಕ ಮತ್ತು ತಮಿಳ್ನಾಡಲ್ಲಿ. ನಮ್ಮ ಕರ್ನಾಟಕದಲ್ಲೇನು ಅಂದರೆ ಸಾಂಬಾರು ಡಿಪ್ ಮಾಡಿದಾಗ ಸ್ವಲ್ಪ ಸ್ವೀಟ್ ಇರುತ್ತೆ. ಇನ್ನು ತಮಿಳ್ನಾಡಲ್ಲಿ ಸ್ವಲ್ಪ ಸ್ಪೈಸಿ ಇರುತ್ತೆ. ಹೆಂಗೆ ಅಂದರೆ ಈ ಸೋಷಲ್ ಮೀಡಿಯಾದಲ್ಲಿ ವಾರ್ ನಡೆಯುತ್ತೆ ನೋಡಿ, CSK ಬೆಟರಾ RCB ಬೆಟರಾ ಅಂತ. ಅಫ್ಕೋರ್ಸ್ RCBನೇ ಬೆಟರು. ಅದೇ ಥರ ಸಾಂಬಾರಿಗೂ ವಾರ್ ನಡೆಯುತ್ತೆ ಸೋಷಲ್ ಮೀಡಿಯಾದಲ್ಲಿ. ನಮ್ಮ ಸಾಂಬಾರು ಬೆಟರಾ, ನಿಮ್ಮ ಸಾಂಬಾರು ಬೆಟರಾ ಅಂತ. ಅಫ್ಕೋರ್ಸ್ ನಮಗೆ ನಮ್ಮ ಸಾಂಬಾರೇ ಇಷ್ಟ. ಬನ್ನಿ, ನಾವು ರೆಸಿಪಿನೇ ಮರ್ತುಬಿಡ್ತಾಯಿದ್ದೀವಿ. ಬ್ಯಾಕ್ ಟು ಅವರ್ ರೆಸಿಪಿ. ಈ ರುಬ್ಬಿರೋ ಉದ್ದಿನಬೇಳೆಗೆ ಸ್ವಲ್ಪ ಅಕ್ಕಿ ಹಿಟ್ಟು ಹಾಕೋಬೇಕು. ಅಕ್ಕಿ ಹಿಟ್ಟು ಹಾಕೋತಾರೆ ಅಂದರೆ ಸ್ವಲ್ಪ ಕ್ರಿಸ್ಪಿನೆಸ್ಗೆ. ಆ್ಯಂಡ್ ಆಗಲೇ ಹಚ್ಚಿಟ್ಟಂಥ ಕೊತ್ತಂಬರಿ ಸೊಪ್ಪು ಮತ್ತು ಒಂದು ಅರ್ಧ ಈರುಳ್ಳಿನ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಚಿಟಿಕೆ ಸೋಡಾ ಹಾಕೋಣ, ಯಾಕೆ ಅಂದರೆ ಅದು ಉಬ್ಬಬೇಕಲ್ವ, ಅದಕ್ಕೆ ಸ್ವಲ್ಪ ಹಾಕೋಬೇಕು. ಈ ಕಡೆ ಸ್ಟವ್ ಆನ್ ಮಾಡಿಕೊಂಡು ಒಂದು ಕಡೆ ಇಟ್ಕೊಳ್ಳೋಣ. ಅದಕ್ಕೆ ಎಣ್ಣೆ ಬಿಟ್ಟು ಕಾಯಕ್ಕೆ ಬಿಡೋಣ. ಒಂದು 2 ಮಿನಿಟ್ಸ್ ಕಾಯಬೇಕು ಎಣ್ಣೆ. ಅಂಟಬಾರ್ದು ಅದು ಬಿಟ್ಟಿದ್ದು. 2 ನಿಮಿಷ ಕಾದ್ಮೇಲೆ ಅದು ಒಂದೊಂದೇ ವಡೆನ ಶೇಪ್ ಮಾಡಿ ಹಾಕೋಣ. ಈ ಮಧ್ಯದಲ್ಲಿ ತೂತು ಏನಕ್ಕೆ ಮಾಡ್ತಾರೆ ಅಂತ ಅಂದರೆ, ನಾನೇನು ತಿಳ್ಕೊಂಡಿದ್ದೀನಿ ಅಂದರೆ, ಅದು ಎಣ್ಣೆಗೆ ಬಿಟ್ಟಾಗ ಸಮವಾಗಿ ಬೇಯಲಿ ಅನ್ನೋದಕ್ಕೆ, ಸುತ್ತ ಕ್ರಿಸ್ಪಿಯಾಗಿ ಬರೋದಕ್ಕೆ. ಏನಿಲ್ಲ, ಬರಲಿಲ್ಲ ಅಂದರೂ ಇಟ್ಸ್ ಓಕೆ. ಬೋಂಡ ಥರನೂ ಬಿಡಿ, ಅದು ಬೋಂಡ ಸೂಪ್ ಆಗುತ್ತೆ. ತೂತು ಮಾಡಿಬಿಟ್ರೆ ಉದ್ದಿನವಡೆ ಆಗುತ್ತೆ ಅಷ್ಟೇ. ಈ ಉದ್ದಿನಬೇಳೆಲಿ ಹೆಲ್ತ್ ಬೆನಿಫಿಟ್ಸ್ ಏನಿದೆ ಅಂದರೆ, ನಮ್ಮ ಡೈಜೆಸ್ಟಿವ್ ಸಿಸ್ಟಮ್ಗೆ ಡೈಜೆಸ್ಟ್ ಮಾಡೋಕ್ಕೆ ಹೆಲ್ಪ್ ಮಾಡುತ್ತೆ. ಆ್ಯಂಡ್ ಇದು ಪ್ರೋಟೀನ್ ಸೋರ್ಸ್ ಕೂಡ ಹೌದು. ಹಾಗಂತ ತುಂಬ ಜಾಸ್ತಿನೂ ತಿನ್ನೋಕೆ ಹೋಗ್ಬಿಡಿ. ಎಣ್ಣೆಲಿ ಕರೆದಿರೋ ಐಟಮು ಸ್ವಲ್ಪ ನೋಡ್ಕೊಂಡು ತಿನ್ನಿ. ಒಂದು ಮೀಡಿಯಮ್ ಫ್ಲೇಮಲ್ಲೇ ಬೇಯಿಸ್ಕೊಳ್ಳಿ. ಯಾಕೆ ಅಂದರೆ ಅನ್ಈವನ್ ಆಗಿ ಬೇಯುತ್ತೆ. ಅಂದರೆ ಒಳಗಡೆ ಬೆಂದಿರಲ್ಲ, ಆಚೆ ಮಾತ್ರ ಬೆಂದಿರುತ್ತೆ. ಗೋಲ್ಡನ್ ಬ್ರೌನ್ ಆಗೋ ತನಕ ಬೇಯಿಸ್ಬೇಕು ಅದನ್ನು. ಆವಾಗವಾಗ ಫ್ಲಿಪ್ ಮಾಡ್ತಾ ಇರಬೇಕು. ಚೆನ್ನಾಗಿ ಬೇಯಿಸಿ. ಈಗ ಚೆನ್ನಾಗಿ ಬೆಂದಿದೆ, ಲೈಟ್ ಬ್ರೌನ್ ಕಲರ್ ಆಗಿದೆ. ಎಣ್ಣೆಯಲ್ಲಿ ಸೋದಿಸ್ಕೊಂಡು ಎತ್ಕೊಳ್ಳೋಣ. ಬೆಂದಷ್ಟು ತುಂಬ ರುಚಿಯಾಗಿ ಬರುತ್ತೆ. ಅದೇ ನಮ್ಮ ಚಂದ್ರಣ್ಣ ಹೇಳೋ ಥರ ಒನ್ ಮೋರ್ ಅಂತ ತಿಂತಾ ಇರ್ಬೋದು. ಇದೇ ನಮ್ಮ ಇವತ್ತಿನ ರೆಸಿಪಿ ಬಂದು ಉದ್ದಿನವಡೆ.
ತುಂಬ ಚೆನ್ನಾಗಿ ಬಂದಿತ್ತು. ನೀವು ಒಂದು ಸ್ವಲ್ಪ ಟ್ರೈ ಮಾಡಿ, ಹೇಗಿತ್ತು ಅಂತ ಕಮೆಂಟ್ ಸೆಕ್ಷನ್ನಲ್ಲಿ ಕಮೆಂಟ್ ಮಾಡಿ, ದಯವಿಟ್ಟು ಮರಿಬೇಡಿ. ಒಂದು ರಿಕ್ವೆಸ್ಟ್ ಇದೆ, ನಮ್ಮ ವಿಡಿಯೋ ನೋಡ್ತಾ ಇರೋದ್ರಲ್ಲಿ ಒಂದು 80% ಸಬ್ಸ್ಕ್ರೈಬೇ ಆಗಿಲ್ಲ, ಒಂದು 20% ಅಷ್ಟೇ ಸಬ್ಸ್ಕ್ರೈಬ್ ಆಗಿರೋದು. ಸೊ ಅವ್ರು ಮಾತ್ರ ವಿಡಿಯೋ ಮಾತ್ರ ನೋಡ್ತಾ ಇದ್ದಾರೆ, ಸಬ್ಸ್ಕ್ರೈಬ್ ಮಾತ್ರ ಆಗಿಲ್ಲ. ದಯವಿಟ್ಟು ನಮ್ಮ ಚಾನಲ್ ಯಾರು ನೋಡ್ತಾ ಇದ್ದೀರೋ ಸೊ ಸಬ್ಸ್ಕ್ರೈಬ್ ಆಗಿ. ಇದೇ ಥರ ಒಳ್ಳೊಳ್ಳೆ ರೆಸಿಪಿನ ಹಾಕ್ತಾಯಿರ್ತೀವಿ. ಸೊ ಇದೇ ಇವತ್ತಿನ ರೆಸಿಪಿ ಬಂದು ಉದ್ದಿನವಡೆ. ನೀವೊಂದು ಸತಿ ಖಂಡಿತ ಟ್ರೈ ಮಾಡಬೇಕು, ತುಂಬ ಚೆನ್ನಾಗಿದೆ. ಥ್ಯಾಂಕ್ ಯು.